ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರೇನ್ರಿ? ನಾನು ಕೂಡ ಆರಾಮದೇನ್ರಿ. ನೀವೆಲ್ಲರೂ ಆರಾಮದಿರಿ ಅಂಥೇಳಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ್ರಿ. ಇವತ್ತಿನ ರೆಸಿಪಿ ಒಳಗೆ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರ್ಬೋದು. ಇದು ಉಳ್ಳಾಗಡ್ಡಿ ಪಲ್ಯ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ. ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತೆ ನಮ್ಮ ಕಡೆ. ನೀವು ಪಲ್ಯ ಹೆಂಗೆ ಮಾಡ್ತೀರಿ ಅಂಥೇಳಿ ನಂಗೆ ಕಮೆಂಟ್ ಮಾಡಿರಿ. ನಾ ಹೆಂಗೆ ಮಾಡ್ತೇನೆ ಅಂಥೇಳಿ ನಿಮ್ಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ. ನೋಡಿರಿ, ಉಳ್ಳಾಗಡ್ಡಿ ಪಲ್ಯ ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ. ಈಗ ನೋಡ್ರಿ, ನಾನು ಒಂದು 2 ಈರುಳ್ಳಿ ತೊಗೊಂಡಿದ್ನಿ ರೀ, ಒಂದು 2 ಉಳ್ಳಾಗಡ್ಡಿ ತೊಗೊಂಡಿದ್ನೆ. ಅದನ್ನು ಹಿಂಗೆ ಉದ್ದಕ್ಕೆ ಸೀಳ್ಬಿಟ್ಟು ಇಟ್ಕೊಂಡೇನಿ ರೀ ನಾನು. ಅಂದರೆ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡೀನಿ. ಅದಕ್ಕೆ ಒಂದು 4 ಮೆಣ್ಸಿಕಾಯಿ ತೊಗೊಂಡಿದ್ನಿ ರೀ ನಾನು. 4 ಮೆಣ್ಸಿಕಾಯಿ ಆದರೆ ರಗಡಾಕೈತೆ ರೀ ಖಾರ. 4 ಮೆಣ್ಸಿಕಾಯಿ ತೊಗೊಂಡು ಅದನ್ನು ನಡ್ಬರ್ಕ್ ಹೆಚ್ಚಿ ಉದ್ದುದ್ದಾಗಿ ಸೀಳಿ ಇಟ್ಕೊಂಡೀನಿ ನಾನು. ಇದಕ್ಕೆ ಹಸಿ ಖಾರ ಹಾಕೋಕೆ ಹೋಗ್ಬೇಡ್ರಿ, ಹಿಂಗೆ ಮೆಣ್ಸಿಕಾಯಿನ ಹಾಕೋರಿ, ಅಂದ್ರೆ ಟೇಸ್ಟ್ ಆಕೈತಿ. ಆಮೇಲೆ ನಾನು ಒಂದು ಗ್ಯಾಸ್ ಹಚ್ಕೊಂಡು ಸ್ವಲ್ಪ ಕಡಾಯಿನ ಬಿಸಿಗೆ ಇಟ್ಕೊಂಡೀನಿ ನಾನು. ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಎಣ್ಣೆ ಯೂಸ್ ಮಾಡ್ತೀನಿ ರೀ ನಾನು. ಶೇಂಗಾ ಎಣ್ಣೆ ಹಾಕ್ಕೊಂಡು ಇದನ್ನು ನಾವು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಸಾಸ್ವೆ ಹಂಗೆ ಜೀರಿಗೆನ ಹಾಕ್ಕೊಳ್ಳೋಣ್ರಿ. ಕರಿಬೇವು ಇದ್ದರೆ ಕರಿಬೇವು ಹಾಕೋರಿ. ನಾನು ಕರಿಬೇವು ಇದ್ದಿದ್ದಿಲ್ಲ, ಹಾಗಾಗಿ ಮೆಣ್ಸಿಕಾಯಿ ಮತ್ತು ಉಳ್ಳಾಗಡ್ಡಿನಷ್ಟು ಹಾಕ್ಕೊಳಕತ್ತೀನಿ. ಕರಿಬೇವು ಆದಷ್ಟು ಚಲೋ ದೇಹಕ್ಕೆ ಯೂಸ್ ಮಾಡ್ಕೊರಿ ನೀವು, ಚಲೋ ಆಕೈತಿ. ಕರಿಬೇವು ಇರಲಿಲ್ಲ, ಅದಕ್ಕೋಸ್ಕರ ಹಾಕಿದ್ದಿಲ್ಲ ನಾನು. ಇದ್ರೆ ಹಾಕೋರಿ ನೀವು. ಈಗ ನೋಡಿರಿ, ನಾನು ಎರಡೂ ಒಮ್ಮಾಕ್ಲೇನ ಹಾಕ್ಕೊಂಡ್ಬಿಡ್ತೇನೆ ರೀ. ಅಂದ್ರೆ ಎರಡೂ ಸಪ್ರೇಟಾಗಿ ಹಾಕ್ಕೊಂಡು ನಾನೇನು ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ರೀ ಎಣ್ಣೆ ಒಳಗೆ. ಎರಡೂ ಒಮ್ಮಾಕ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನಾನು. ಭಾಳ ಚಲೋ ಆಕೈತಿ ಪಲ್ಯ. ಕಡಾಯಿ ಗ್ಯಾಸಿನ ಮ್ಯಾಲ ನಿಂದ್ರವಲ್ರಿ, ಚಂದಾಗದು ನೋಡಿರಿ. ಇವಾಗ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ಎಲ್ಲದನ್ನು ಎಣ್ಣೆ ಒಳಗೆ. ಈ ರೀತಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ, ಮತ್ತು ಕೈ ಬಿಡ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಹಂಗನ ಇದ್ರದ್ದು ಕಲರ್ ಕೂಡ ಚೇಂಜ್ ಆಕೈತೆ ನೋಡಿರಿ. ಉಳ್ಳಾಗಡ್ಡಿ ಏನಕ್ಕವ್ರಿ ಅಂತಂದ್ರೆ ಸಾಫ್ಟ್ ಆಗಿಬಿಡ್ತಾವ್ರಿ. ಭಾಳ ಎಣ್ಣೆ ಒಳಗೆ ನಾವು ಈ ರೀತಿ ಮಾಡೋದ್ರಿಂದ ಸಾಫ್ಟ್ ಆಗಿಬಿಡ್ತಾವೆ ಲಘುನ. ಇದಕ್ಕೆ ಲಘು ಸಾಫ್ಟ್ ಆಗ್ಬೇಕಂತಂದ್ರೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಡ್ಬೇಕ್ರಿ ನಾವು ಮೊದಲಿಗೆ. ನಾನು ಮೊದಲು ಎಣ್ಣೆ ಒಳಗೆ ಈ ರೀತಿ ಚೆಂದಂಗೆ ಮಾಡ್ತೀನಿ ರೀ, ಬಾಡಿಸ್ತೀನಿ ರೀ, ಅಂದರೆ ಚೆಂದಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಆಮ್ಯಾಗ ಇದಕ್ಕೆ ಅರಿಶಿನ ಉಪ್ಪು ಹಾಕ್ಕೊಂಬಿಡೋಣ್ರಿ. ನೋಡಿರಿ, ಇಲ್ಲಿ ಇದಿಷ್ಟು ಚೆಂದಂಗೆ ಆಯ್ತಲ್ರಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋತೇನೆ ರೀ. ಅರಿಶಿನ ಹಾಕ್ಕೊಳ್ಳೋದ್ರಿಂದ ಅರಿಶಿನ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋರಿ, ಕಲರ್ ಕೂಡ ಕೊಡ್ತೈತಿ, ಚಂದ ಆಕೈತಿ. ನೋಡಕ್ಕೂ ಭಾಳ ಚಂದ ಕಾಣ್ತೈತಿ ಉಳ್ಳಾಗಡ್ಡಿ ಪಲ್ಯ. ಈ ಉಳ್ಳಾಗಡ್ಡಿ ಪಲ್ಯನ ಭಾಳ ನಮ್ಮ ಕಡೆ ಫೇಮಸ್ ನೋಡಿರಿ. ಹೆಂಗಂದ್ರೆ ನಾವು ದೋಸೆಗೆ ಆಗಿರಲಿ ಮತ್ತು ಚಪಾತಿ, ಈಗ ರೊಟ್ಟಿಗೆ ಇದಾಗ ಮಾಡ್ಕೊತಿರ್ತೇವ್ರಿ ನಾವು. ಆಲ್ಮೋಸ್ಟ್ ಭಾಳ ಟೇಸ್ಟ್ ಆಕೈತಿ ಇದು. ಪಲ್ಯ ಮಾಡೋಕೆ ಏನಾರ ಬೇಸ್ರಾಗಿತ್ತಂತಂದ್ರೆ ಈ ರೀತಿ 1-2 ಉಳ್ಳಾಗಡ್ಡಿ 1-2 ಮೆಣ್ಸಿಕಾಯಿ ಹೆಚ್ಚಿಕೊಂಡು ಮಾಡ್ಕೊಂಬಿಟ್ರೆ ಅಂದ್ರೆ ಒಂದು 2 ನಿಮಿಷದಾಗ ರೆಡಿ ಆಗ್ಬಿಡ್ತೈತೆ ನೋಡಿರಿ ಪಲ್ಯ. ಹಂಗನ ಈ ಈರುಳ್ಳಿ ಪಲ್ಯಕ್ಕೆ, ಈ ಉಳ್ಳಾಗಡ್ಡಿ ಪಲ್ಯಕ್ಕೆ ನಾವು ನೀರು ಮುಟ್ಟಿಸ್ಬಾರ್ದ್ರಿ. ನೀರು ಬಿಟ್ಕೊತೈತಿ ಇದು ಉಳ್ಳಾಗಡ್ಡಿ. ಅದೇ ನೀರು ಬಿಟ್ಕೊಂಡಿರ್ತೈತಲ್ರಿ, ಅದಕ್ಕೆ ಅದ್ರಾಗ ಅದು ಬೆಂದ್ಕೋಬೇಕ್ರಿ, ಅಂದ್ರೆ ಬೇಯ್ಬೇಕ್ರಿ ಅದು ಚಂದಂಗೆ. ನಾನು ನೋಡ್ರಿ ಇಲ್ಲೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡೇನಿ ರೀ. ಉಪ್ಪು ನೋಡ್ಕೊಂಡು ಹಾಕೋರೆ. ಉಪ್ಪು ಹೆಚ್ಚಾದರೂ ಕೆಡ್ತೈತಿ, ಸ್ವಲ್ಪ ಕಡಿಮೆ ಆದ್ರೂ ಕೆಡ್ತೈತಿ. ಮೀಡಿಯಮ್ ನೋಡಿಕೊಂಡು ರುಚಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೋರಿ. ಈಗ ನೋಡಿರಿ, ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ಎಕ್ಸ್ಟ್ರಾ ನೀರು ಹಾಕ್ಕೊಂಡೆ ಅಂತಂದ್ರೆ ಅದ್ರದ್ದು ಪಲ್ಯದ ರುಚಿನೇ ಕೆಟ್ಟುಬಿಡ್ತೈತೆ ರೀ. ಇದಕ್ಕೆ ನೀರ ಮುಟ್ಸಕ್ಕೆ ಹೋಗ್ಬೇಡ್ರಿ ಒಟ್ಟು. ಇದನ್ನು ಒಂದು ಮುಚ್ಚಳ ಮುಚ್ಚಿ ಇಡೋಣ್ರಿ ಒಂದು 2-3 ನಿಮಿಷ. ಆಗಾಗ ಮತ್ತು ಮುಚ್ಚಳ ಮುಚ್ಚಿ ಇಟ್ಟು ಹಂಗೆ ಬಿಡಬೇಡ್ರಿ, ಮತ್ತು ಕೈ ಆಡಿಸ್ಕೊತಾನೆ ಇರ್ರಿ. ನೋಡಿರಿ, ಈಗ ಉಳ್ಳಾಗಡ್ಡಿ ಪಲ್ಯ ಎಷ್ಟು ಕಲರ್ ಚೇಂಜ್ ಆಗಿಬಿಟ್ಟೈತಿ. ನಾ 2 ಈರುಳ್ಳಿ ತೊಗೊಂಡಿದ್ದೆ, 1 ಚಮಚದಷ್ಟು ಪಲ್ಯ ಆಗಿಬಿಟ್ಟೈತದು. ಅಂದರೆ ಎಲ್ಲ ಸಾಫ್ಟಾಗಿ ಒಂದಷ್ಟು ಉಳ್ದೈತೆ ನೋಡೋದು. ಈಗ ಸಾಕ್ರಿ ನಮಗೆ. ನೀವು ಭಾಳ ಮಾಡ್ಕೊಳ್ಳೋರಿದ್ರೆ ಅಂದ್ರೆ ಒಂದು 4-5 ಈರುಳ್ಳಿ ತೊಗೋರಿ. ಆಮ್ಯಾಗ ಸಣ್ಣ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿನ ಹಾಕೋರಿ. ಇತ್ತಂದ್ರೆ ಹಾಕ್ಕೊಂಡೇನ್ರಿ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು. ಇವಾಗ ಮತ್ತೆ ಮುಚ್ಚಳ ಮುಚ್ಚಿ ಒಂದು ತಾಟಿಗೆ ಸರ್ವ್ ಮಾಡ್ಕೊಂಬಿಡೋಣ್ರಿ. ಚಪಾತಿ ಜೊತೆಗೆ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೆ. ನೀವು ದೋಸೆ ಗೀಸೆ ಮಾಡಿದ್ರಿ ಅಂತಂದ್ರೆ ಒಂದು ಸತಿ ಇನ್ನು ಪಲ್ಯ ಟ್ರೈ ಮಾಡಿರಿ. ಹಂಗನ ಶೇಂಗಾ ಚಟ್ನಿ ಹಚ್ಕೊಂಡಿನಿ ರೀ. ಅದು ಶೇಂಗಾ ಚಟ್ನಿ, ಮೊಸರು, ಈ ಉಳ್ಳಾಗಡ್ಡಿ ಪಲ್ಯ ಭಾಳ ಟೇಸ್ಟ್ ಆಕೈತಿ. ನೀವು ಒಂದು ಸತಿ ಟ್ರೈ ಮಾಡಿರಿ. ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಈ ರೆಸಿಪಿ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿ ಹಾಕಿನ್ರಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ. ಹಾಗೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.